ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಆಗಾಗ ಸಂಘರ್ಷಗಳು ಏರ್ಪಡ್ತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಎಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ ಮತ್ತು ದೊಡ್ಡಮನೆ ಅಭಿಮಾನಿಗಳ ನಡುವಿನ ತಿಕ್ಕಾಟ ಹೊಸಪೇಟೆ ಘಟನೆಯಲ್ಲಿ ಬಯಲಾಗಿತ್ತು. ಇದೀಗ ದರ್ಶನ್ ಮತ್ತು ಧ್ರುವ ಸರ್ಜಾ ಅಭಿಮಾನಿಗಳ ನಡುವೆ ಇಂಥದ್ದೇ ವಾತಾವರಣ ನಿರ್ಮಾಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವ ಮತ್ತು ದರ್ಶನ್ ಫ್ಯಾನ್ಸ್ ಕಚ್ಚಾಟವನ್ನ ಮುಂದುವರಿಸಿದ್ದಾರೆ. ಇದೆಲ್ಲದರ ನಡುವೆ ಒರಿಜಿನಲ್ ಡಿ ಬಾಸ್ ಯಾರು ಎನ್ನುವ ಚರ್ಚೆ ಇದೀಗ ಹುಟ್ಟುಹಾಕಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಕೆಲ ವರ್ಷಗಳ ಹಿಂದೆ ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಡಿ ಬಾಸ್ ಎಂದು ಕರೀತಾ ಇದ್ರು. ದರ್ಶನ್ ಬಂದಲ್ಲಿ ಹೋದಲ್ಲಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕ್ತಾ ಇದ್ರು. ದರ್ಶನ್ ಹೆಸರಿನ ಮೊದಲ ಅಕ್ಷರ ಡಿ, ಹೀಗಾಗಿ ಅಭಿಮಾನಿಗಳು ಡಿ ಬಾಸ್ ಅಂತ ಸಂಬೋಧಿಸ್ತಾರೆ. ಇನ್ನು ಧ್ರುವ ಸರ್ಜಾ ಹೆಸರು ಕೂಡ ಡಿ ಅಕ್ಷರದಿಂದ ಶುರುವಾಗುತ್ತೆ. ಹೀಗಾಗಿ ಇತ್ತೀಚೆಗೆ ಅವರ ಕೆಲ ಅಭಿಮಾನಿಗಳು ಡಿ ಬಾಸ್ ಎನ್ನಲು ಆರಂಭಿಸಿದ್ದಾರೆ. ಕೆಲ ದಿನಗಳು ಡಿಎಸ್ ಬಾಸ್ ಅಂತ ಕರಿತಾ ಇದ್ರು. ದರ್ಶನ್ ಧ್ರುವ ಮನಸ್ತಾಪ ಬಹಿರಂಗ ಆಗ್ತಾ ಇದ್ದಂತೆ ಡಿ ಬಾಸ್ ಅಂತ ಕರೆಯಲು ಆರಂಭಿಸಿದ್ದಾರೆ. ಇಷ್ಟೇ ಆಗಿದ್ರೆ ಇಷ್ಟೆಲ್ಲ ಹೇಳುವ ಪ್ರಮೇಯವೇ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಚಿತ್ರಮಂದಿರದಲ್ಲಿ ಟ್ರೈಲರ್ ಪ್ರದರ್ಶನ ಮಾಡಲಾಯಿತು. ಸಾಕಷ್ಟು ಅಭಿಮಾನಿಗಳು ಮಾರ್ಟಿನ್ ಆರ್ಭಟದ ಝಲಕನ್ನ ನೋಡಿ ಖುಷಿಯಾಗಿದ್ರು. ಇದೇ ಸಮಯದಲ್ಲಿ ಒರಿಜಿನಲ್ ಡಿ ಬಾಸ್ ಧ್ರುವ ಸರ್ಜಾ ಎಂದು ಬ್ಯಾನರ್ ಅನ್ನ ಹಿಡಿದು ಸಂಭ್ರಮಿಸಿದ್ದಾರೆ. ಒರಿಜಿನಲ್ ಡಿ ಬಾಸ್ ಯಾರು ಎಂದು ಗೂಗಲ್ ಮಾಡಿ ನೋಡಿ ಎಂದು ಧ್ರುವ ಫ್ಯಾನ್ಸ್ಗೆ ದರ್ಶನ್ ಫ್ಯಾನ್ಸ್ ತಿರುಗೇಟನ್ನ ನೀಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.